ಸಮಾಜವಾದಿ ಸಿದ್ದಣ್ಣನ ಕಥೆ ಆಯ್ತು. ಮುಂದೆ ಹೋಗೋಣ ಸೂಪರ್ ಸಿಎಂ ರೇವಣ್ಣನ ಬಗ್ಗೆ. ಸಮಾಜವಾದಿ ಸಿದ್ದರಾಮಯ್ಯನವರ ಕಥೆಯನ್ನ ನೋಡಿದ್ದಾಯ್ತು. ಈಗ ಪಂಚಾಂಗ ರೇವಣ್ಣನ ಕಹಾನಿಯನ್ನ ನೋಡೋ ಸಮಯ. ನಮ್ ಲೋಕೋಪಯೋಗಿ ಸಚಿವ ಎಚ್.ಡಿ. ರೇವಣ್ಣಗೆ ಹಾಸನ ಸುತ್ತಿ ಸಾಕಾಗೈತಾ ಅನ್ನುವಂತಹ ಪ್ರಶ್ನೆ. ತಮ್ಮ ಸೋದರನ ಸರ್ಕಾರಕ್ಕೆ ಗಂಡಾಂತರ ಎದುರಾಗಿರೋ ಬಗ್ಗೆ ರೇವಣ್ಣಗೆ ಟೆನ್ಷನ್ನೇ ಇಲ್ಲ ಅಂತ ಕಾಣುತ್ತೆ. ಈ ರಾಜಕೀಯ ಜಂಜಾಟವೇ ಬೇಡ ಅಂತ ಫಾರಿನ್ಗೆ ಸಚಿವ ರೇವಣ್ಣ ಅವರು ಹೊರಟಿದ್ದಾರೆ. ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳೊಂದಿಗೆ ಸಚಿವ ರೇವಣ್ಣ ಆಸ್ಟ್ರೇಲಿಯಾ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಒಂದು ವಾರ ಆಸ್ಟ್ರೇಲಿಯಾ ಪ್ರವಾಸ ಹೋಗಿದ್ದಾರೆ ಸಿಎಂ ಸಹೋದರ ರೇವಣ್ಣ ಅವರು. ಎಚ್.ಡಿ. ರೇವಣ್ಣಗೆ ಸರ್ಕಾರ ಬೀಳಲ್ಲ ಅನ್ನೋ ಅಚಲ ನಂಬಿಕೆ ಬಂದ್ಬಿಟ್ಟಿದ್ಯಾ? ಸರ್ಕಾರ ಉಳಿಯುತ್ತೆ ಅಂತ ಯಾರಾದ್ರೂ ರೇವಣ್ಣಗೆ ಜ್ಯೋತಿಷ್ಯವನ್ನ ಹೇಳಿದ್ದಾರಾ ಗೊತ್ತಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಈ ಆಸ್ಟ್ರೇಲಿಯಾ ಪ್ರವಾಸ ಕೈಗೊಳ್ಳಿಕ್ಕೆ ಮುಖ್ಯ ಕಾರಣ ಏನು? ಮಸೂದ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ರೇವಣ್ಣನ ಈ ಫಾರಿನ್ ಟ್ರಿಪ್ಗೆ ಕಾರಣ ಏನು? ದಿವ್ಯಾ, ರಾಜಕೀಯ ಸಂಕೀರ್ಣ ಪರಿಸ್ಥಿತಿ ಈಗ ತಲೆದೋರಿದೆ. ಅಂದ್ರೆ ಕಾಂಗ್ರೆಸ್ನವರಿಗೆ ಬಿಜೆಪಿಯಿಂದ ಸಾಕಷ್ಟು ಸಂಕಷ್ಟ ಬಂದಿದೆ. ಹಾಗಾಗಿ ಅವರು ರೆಸಾರ್ಟ್ಗೆ ಹೋಗಿದ್ದಾರೆ. ಅಂದ್ರೆ ರೇವಣ್ಣ ಅವರ ಸಹೋದರ ಕುಮಾರಸ್ವಾಮಿ ಅವರ ಸರ್ಕಾರ ಬಹಳ ಸಂಕಷ್ಟದಲ್ಲಿದೆ. ಇಂಥ ಪರಿಸ್ಥಿತಿಯಲ್ಲಿ ರೇವಣ್ಣ ಅವರಿಗೆ ಇದ್ಯಾವುದರ ಚಿಂತೆನೆ ಇಲ್ಲ. ಅವರು ಆಸ್ಟ್ರೇಲಿಯಾ ಪ್ರವಾಸ ಹೊರಟಿದ್ದಾರೆ. 1 ಗಂಟೆ ಫ್ಲೈಟ್ ನಲ್ಲಿ ಆಸ್ಟ್ರೇಲಿಯಾಕ್ಕೆ ಅವರು ಅಧಿಕಾರಿ ಅಂದ್ರೆ ಲೋಕೋಪಯೋಗಿ ಇಲಾಖೆ ಹಿರಿಯ ಅಧಿಕಾರಿ ರಜನೀಶ್ ಗೋಯಲ್ ಅವರ ಜೊತೆ ಫ್ಲೈಟ್ ನಲ್ಲಿ ಹೋಗಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ 1 ವಾರಗಳ ಕಾಲ ರಸ್ತೆ ನಿರ್ಮಾಣ ಸಂಬಂಧಪಟ್ಟಂತೆ ಒಂದು ಕಾರ್ಯಾಗಾರ ಇದೆ. ಇವರಿಬ್ಬರೇ ಅಷ್ಟೇ ಹೋಗ್ತಾ ಇಲ್ಲ. 17ನೇ ತಾರೀಕು ಲೋಕೋಪಯೋಗಿ ಇಲಾಖೆಯ ಒಂದಷ್ಟು ಅಧಿಕಾರಿ ವರ್ಗದವರು ಕೂಡ ಸುಮಾರು 8 ರಿಂದ 10 ಜನ ಅಧಿಕಾರಿಗಳು ಕೂಡ ಅಲ್ಲಿಗೆ ತೆರಳಿದ್ದಾರೆ. ಅದಾಗ್ಲೇ ಮೊದಲೇ ತೆರಳಿದ್ದಾರೆ. ಇವತ್ತು ರೇವಣ್ಣ ಅವರು ರಜನೀಶ್ ಗೋಯಲ್ ಅವರ ಜೊತೆ ಹೋಗಿದ್ದಾರೆ. ವಾಪಸ್ ಬರೋದು 25ನೇ ತಾರೀಕು ಶುಕ್ರವಾರ. 1 ವಾರಗಳ ಕಾಲ ರಸ್ತೆ ನಿರ್ಮಾಣ ಸಂಬಂಧಪಟ್ಟಂತೆ ಒಂದು ಕಾರ್ಯಾಗಾರ ಇದೆ. ಅಂದ್ರೆ ರೇವಣ್ಣ ಅವರು ಈಗಾಗಲೇ ಸಾಕಷ್ಟು ಆರೋಪಗಳನ್ನ ಎದುರಿಸ್ತಾ ಇದ್ದಾರೆ. ವರ್ಗಾವಣೆ ವಿಚಾರ ಆಗ್ಲಿ, ತಮ್ಮ ತವರು ಜಿಲ್ಲೆಗೆ ಹೆಚ್ಚಿನ ಅನುದಾನ ಕೊಂಡೊಯ್ಯುವ ವಿಚಾರ ಆಗ್ಲಿ, ಈ ಎಲ್ಲಾ ವಿಚಾರದಲ್ಲೂ ಆರೋಪ ಎದುರಿಸ್ತಾ ಇದ್ದಾರೆ. ಸೂಪರ್ ಸಿಎಂ ಅನ್ನುವಂತಹ ಆರೋಪ ಕೂಡ ಅವ್ರ ಮೇಲೆ ಇದೆ. ಸರ್ಕಾರಕ್ಕೆ ಇಂಥ ಗಂಡಾಂತರ ಸಂದರ್ಭದಲ್ಲೂ ಕೂಡ ಅವ್ರು ಎಳ್ಳಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಫಾರಿನ್ ಪ್ರವಾಸ ಹೊರಟಿದ್ದಾರೆ. ಅಂದ್ರೆ ಒಂದ್ ಕಡೆ ಕುಮಾರಸ್ವಾಮಿ ಸರ್ಕಾರ ಸ್ವಲ್ಪ ಡೋಲಾಯಮಾನ ಆಗ್ತಾ ಇದೆ. ಕಾಂಗ್ರೆಸ್ಗೆ ಸಂಕಷ್ಟ ಎದುರಾಗಿದೆ. ಅವ್ರ ಶಾಸಕರನ್ನ ಬಿಜೆಪಿ ಸಂಪರ್ಕ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನೈತಿಕವಾಗಿ ಆದ್ರೂ ಕೂಡ ಸರ್ಕಾರಕ್ಕೆ ಬೆಂಬಲ ಕೊಡಬೇಕು. ಆದ್ರೆ ಇದ್ಯಾವುದ್ರ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಳ್ದೇನೆ ರೇವಣ್ಣ ಅವರು ಫಾರಿನ್ ಪ್ರವಾಸ ಹೊರಟಿದ್ದಾರೆ. 1 ವಾರಗಳ ಕಾಲ ಅವರು ಆ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ವಾಪಸ್ ಶುಕ್ರವಾರ ಬರ್ತಾ ಇದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ.